ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ರಜತ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ನಾನು ಚಂದನ. ನಾನು ಬ್ಯಾಂಗ್ಳೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಸಪೋರ್ಟ್. ಇವತ್ತಿನ ವಿಡಿಯೋದಲ್ಲಿ ನಾವು ವೀಕೆಂಡ್ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ಗೆ 5 o'clock ಎದ್ದು ಒಂದು ಬೈಕ್ ರೈಡ್ಗೆ ಹೋಗಿದ್ವಿ ಟು ಅ ಪ್ಲೇಸ್ which is just 40 to 45 kilometers away from Bangalore, and it is very very beautiful and breathtaking. ಒಳ್ಳೆ ಸೀನರಿ, ಒಂದು ಬ್ಯೂಟಿಫುಲ್ ಸನ್ರೈಸ್ ಎಲ್ಲ ನೋಡಿಕೊಂಡು ಆನ್ ದ ವೇ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಬಂದ್ವಿ. ಕಮ್ ಐ ವಿಲ್ ಶೋ ಯು ವಿಚ್ ಇಸ್ ದಟ್ ಪ್ಲೇಸ್ ಅಂತ. ಸೊ ನಾವು ಇವಾಗ ತುಮಕೂರು ರೋಡ್ ಅಲ್ಲಿ ಹೋಗ್ತಾ ಇದ್ದೀವಿ. ಆಸ್ ಯು ಕ್ಯಾನ್ ಸಿ, ಇಟ್ ವಾಸ್ ಫಿಲ್ಡ್ ವಿತ್ ಫಾಗ್. ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ಬ್ಯಾಂಗ್ಳೂರಲ್ಲಿಲ್ಲ, ನಾವು ಎಲ್ಲೋ ಹಿಲ್ ಸ್ಟೇಷನ್ ಅವ್ರು ಊಟಿಯಲ್ಲಿದ್ದೀವಿ ಅನ್ನೋ ಥರ ಫೀಲಿಂಗ್ ಬರ್ತಿತ್ತು. ನಮ್ಮ ಸುತ್ತಮುತ್ತನೇ ಈ ಥರ ಎಷ್ಟೊಂದು ಹಿಡನ್ ಪ್ಲೇಸಸ್ ಇರುತ್ತೆ. ಇಟ್ ವಿಲ್ ಬಿ ಸೋ ಬ್ಯೂಟಿಫುಲ್. ವಿ ಜಸ್ಟ್ ಹ್ಯಾವ್ ಟು ಎಕ್ಸ್ಪ್ಲೋರ್ ಇಟ್ ಅಷ್ಟೇ. ಸೊ ನಮ್ಮ ಮನೆ ಸುತ್ತಮುತ್ತ 1 hour ಡ್ರೈವಲ್ಲಿ ಯಾವ ಪ್ಲೇಸ್ ಇದೆ ಅಂತ ಸರ್ಚ್ ಮಾಡಿದಾಗ ನಮಗೆ ಈ ಪ್ಲೇಸ್ ಸಿಕ್ತು. ಅದೇ ಮಂದಾರಗಿರಿ ಹಿಲ್ಸ್. ತುಮಕೂರು ರೋಡಲ್ಲಿ ಹೋಗ್ತಾ ರೈಟ್ ಸೈಡಿಗೆ ಒಂದು ಆರ್ಚ್ ಸಿಗುತ್ತೆ. 1 kilometer ಇಂಟು ಇಟ್ ನಮಗೆ ಮಂದಾರಗಿರಿ ಹಿಲ್ಸ್ ಕಾಣಿಸುತ್ತೆ. ಅಲ್ಲಿ ಹಾಗೆ ಮೈದಾಲ ಕೆರೆ ಅಂತ ಆಲ್ಸೋ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದೆ. ಸೊ ನಾವು ಹೋಗ್ತಾ ಹಾಗೆ ಒಂದು ರೈಲ್ವೆ ಟ್ರ್ಯಾಕ್ ಸಿಕ್ತು. ಸೊ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ರು. ನಾವು ಇಳಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಎಲ್ಲ ಇನ್ನೊಂದು ಸ್ವಲ್ಪ ದೂರ ಮ್ಯಾಪೆಲ್ಲ ನೋಡಿಕೊಂಡು ನಿಂತ್ಕೊಂಡಿದ್ವಿ. ಬನ್ನಿ, ಲೆಟ್ಸ್ ಸಿ ಹೌ ಇಟ್ ಗೋಸ್. ನಮಗೆ ಬೈಕ್ ಮತ್ತು ಕಾರಲ್ಲಿ ಹೋದರೆ ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಜಾಗ ಕೂಡ ಇದೆ. ಒಂದು ಬೈಕಿಗೆ ಅಂದರೆ 10 rupees ಚಾರ್ಜ್ ಮಾಡಿದ್ರು ನಮಗೆ. ಸೊ ನೋಡಿ, ಇದು ಹಿಲ್ಸು. ಬಟ್ ಕೆಳಗಡೆ ದೇರ್ ಆರ್ 2 temples. ಒಂದು ಪೀಕಾಕ್ ಟೆಂಪಲ್ಲು, ಇನ್ನೊಂದು ಜಸ್ಟ್ ಒಂದು ಗೊಮ್ಮಟೇಶ್ವರ ಸ್ಟ್ಯಾಚು ಇದೆ. ಅಲ್ಲಿ ಫಸ್ಟ್ ನೋಡಿಕೊಂಡು ಆಮೇಲೆ ಬೇಕಾದರೂ ಹಿಲ್ಸಿಗೆ ಹೋಗ್ಬೋದು. ಹಿಲ್ಸ್ಗೆ ಹೋಗೋಕ್ಕೆ ಸ್ಟೆಪ್ಸ್ ಮುಖಾಂತರ ಕೂಡ ಹೋಗ್ಬೋದು, ಆರ್ ಎಲ್ಸ್ ಫ್ರಮ್ ಬ್ಯಾಕ್ ಸೈಡ್ ನಾವು, ಇದು ಸ್ಟೆಪ್ಸ್ ಆ್ಯಕ್ಚುಲಿ, ಇಲ್ಲಾಂದರೆ ಫ್ರಮ್ ಬ್ಯಾಕ್ ಸೈಡ್ ನಾವು ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಹಾಫ್ ವೇ ಹೋಗ್ಬಿಡ್ತೀವಿ, ಅಲ್ಲಿಂದ ಸ್ವಲ್ಪ ಹತ್ತಬೇಕಷ್ಟೇ. ಸೊ ನಾವು ಬೈಕಲ್ಲೇ ಹೋದ್ವಿ. ಫಸ್ಟ್ ನಾವು ಲೇಕ್ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಹಿಲ್ಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಮೈದಾಲ ಕೆರೆಗೆ ಹೋಗ್ತಾ ಇದ್ದೀವಿ.
ಇದೇ ಮೈದಾಲ ಕೆರೆ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಸನ್ರೈಸ್ ಆಲ್ರೆಡಿ ಆಗೋಗ್ಬಿಟ್ಟಿತ್ತು, ಬಟ್ ಆ ಕಡೆ ಹಿಲ್ಸ್ ಇರೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಪ್ಲೇಸು. ನಾವು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ವ್ಯೂ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ತೊಗೋತಾ ಇದ್ವಿ. ಬಟ್ ಅಲ್ಲಿ ಫಿಶಿಂಗ್ ಮಾಡ್ತಾರೆ ಅನಿಸುತ್ತೆ, ಅಲ್ಲಿ ಫಿಶ್ ಸ್ಮೆಲ್ ತುಂಬ ಬರ್ತಾಯಿತ್ತು. ಟೈಮ್ ಎಷ್ಟೀಗ? 7:05. ನಾವು ಮನೆಯಿಂದ ಹೊರಟಾಗ 6 o'clock. 6 o'clock? 6:05. ಹಾಂ, 1 hour. ಹತ್ತು ನೋಡ್ತೀನಿ. Are you going to push it? Dude, ಅದ್ರ ಮೇಲೆ ಹತ್ತುತ್ತಿದೆ ಸೀರಿಯಸ್ಲಿ. Oh my god, ದೇವಿಚು. Wow, I can never do that. ರಜತ್ ಸಾಕು, ಎಡ್ಜಿನಲ್ಲಿ. ಮೈ ಗಾಡ್, ವೇಟ್, ಐ ಟೇಕ್. ಹುಷಾರಾಗಿಳಿ. ನಾನೇನೋ ಚಿಕ್ಕ ಬಂಡೆ ಮೇಲೆ ಹತ್ತುತ್ತೀಯ ಅನ್ಕೊಂಡ್ರೆ ಅದ್ರ ಮೇಲೆ ಹತ್ಬಿಟ್ಟಲ್ಲ. ವಾವ್. ಸೊ ಲೇಕ್ ನೋಡಿದ್ದಾಯಿತು. ನೆಕ್ಸ್ಟ್ ನಾವು ಹಿಲ್ಸ್ ಮೇಲೆ ಹೋದ್ವಿ. ಸೊ ನೋಡಿ, ಲೇಕಿಂದ ಜಸ್ಟ್ ಸ್ವಲ್ಪ ಮೇಲೆ ಬಂದರೆ ಟೆಂಪಲ್ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಜೈನ್ ಟೆಂಪಲ್ಲು. ಇಲ್ಲಿ ಏನು ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ರು, ಎಳ್ನೀರು, ಚಿರುಮುರಿ ಎಲ್ಲನೂ. ನಾವೇನು ತೊಗೊಳಕ್ಕೆ ಹೋಗಿಲ್ಲ. ಬೆಳಗ್ಗೆ ತಿನ್ನಬೇಕು ಅನಿಸಲ್ಲ. ಮೇ ಬಿ ಈವ್ನಿಂಗ್ ಬರೋರಿಗೆ ಇಟ್ ವಿಲ್ ಬಿ ನೈಸ್. ಸೊ ಟೆಂಪಲ್ ಎಂಟರ್ ಆಗಿದ ತಕ್ಷಣ ಈ ಥರ 4 ಒಳಗಡೆ ಮಂಟಪಗಳಿದೆ. ಅಲ್ಲಿ ಎಲ್ಲನೂ ಜೈನ್ ಗಾಡ್ಸ್ ಇದ್ದಾರೆ. ಅಲ್ಲಿಂದ ಹೊರಗಡೆ ಬಂದರೆ ಈ ಥರ ಒಂದು ಬ್ಯೂಟಿಫುಲ್ಲಾಗಿ ಆರ್ಟಿಫಿಷಿಯಲ್ ಟ್ರೀ ಮಾಡಿದ್ದಾರೆ. ಇದೆಲ್ಲನೂ ಅಲ್ಲಿ ಜನಗಳ ಥರ ಕಾಣಿಸ್ತಾ ಇರೋದೆಲ್ಲನೂ ಮ್ಯಾನ್ ಮೇಡ್. ಒಂದು ಒಳ್ಳೆ ವ್ಯೂ, ಲೈಕ್ ಇದು ಹಿಲ್ ಟಾಪಲ್ಲಿ ಇರೋದಲ್ವ, ಸೊ ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಯಾರೋ ಬಂದಿದ್ದರು, ಸೊ ಅವರೆಲ್ಲ ಪಿಕ್ಚರ್ಸ್ ತಗೋತಾ ಇದ್ದರು. ಸೊ ನೋಡಿ, ಈ ಕಡೆ ಲೆಫ್ಟಿಂದ ನೋಡಿದ್ರೆ ನಮಗೆ ಫುಲ್ ಮೇ ಬಿ ತುಮಕೂರು ಸಿಟಿ ಎಲ್ಲ ಕಾಣಿಸುತ್ತೆ. ಹಾಗೆ ಕೆಳಗಡೆ ಇರೋ ಪೀಕಾಕ್ ಟೆಂಪಲ್ಲು ಮತ್ತು ಒಂದು ಸ್ಟ್ಯಾಚು ಗೊಮ್ಮಟೇಶ್ವರದು, ಅದು ಕೂಡ ಕಾಣಿಸುತ್ತೆ. ಇದು ಪೀಕಾಕ್ ಟೆಂಪಲ್ಲು. ನಾವು ನೆಕ್ಸ್ಟ್ ಹೋಗಬೇಕು ಇಲ್ಲಿಗೆ. ದೆನ್ ದಟ್ ಸ್ಟ್ಯಾಚು. ಸೊ ಚೆನ್ನಾಗಿತ್ತು ವ್ಯೂ. ಆಮೇಲೆ ಎಷ್ಟು ಬಿಸಿಲಿದ್ರೂ ಅಲ್ಲಿ ಟೆಂಪಲ್ ಒಳಗಡೆ ಎಂಟರ್ ಆಗಿದ ತಕ್ಷಣ ತುಂಬ ತಣ್ಣಗೆ ಅನ್ನಿಸ್ತಾ ಇತ್ತು. ಆ ವೈಟ್ ಪೇಂಟ್ ಮಾಡಿದ್ದಾರೆ, ಐ ಡೋಂಟ್ ನೋ ವಾಟ್ ಈಸ್ ಇಟ್. ಅದ್ರ ಮೇಲೆ ಕಾಲಿಟ್ಟರೆ ತುಂಬ ತಣ್ಣಗೆ ಕೋಲ್ಡ್ ಅನ್ನಿಸ್ತಾ ಇತ್ತು. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ನಾವು ಟೆಂಪಲ್ ಒಳಗೆ ಹೋಗಿಲ್ಲ.
ಸೊ ಟೆಂಪಲ್ ಎಲ್ಲ ನೋಡಿಕೊಂಡು ನಾವು ಹಿಲ್ಸಿಂದ ಕೆಳಗಡೆ ಬಂದ್ವಿ. ನಾವು ವೆಹಿಕಲ್ ಪಾರ್ಕ್ ಮಾಡಿದ್ವಲ್ಲ ಅದ್ರ ಪಕ್ಕನೇ ಇತ್ತು ಈ ಸ್ಟ್ಯಾಚ್ಯೂ ಮತ್ತು ಪೀಕಾಕ್ ಟೆಂಪಲ್ಲು. ಇಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ, 10 ರುಪೀಸ್ ಅಷ್ಟೇ. ತುಂಬ ಪೀಸ್ಫುಲ್ ಆಗಿತ್ತು ಪ್ಲೇಸು. ಬಿಸಿಲು ತುಂಬ ಜಾಸ್ತಿ ಆಗೋಯಿತು. ಜಸ್ಟ್ 8 ಓ ಕ್ಲಾಕಿಗೆ ತುಂಬ ಬಿಸಿಲಾಯಿತು. ಅದಕ್ಕೆ ನಾವು ಸ್ಟ್ಯಾಚ್ಯೂ ಹತ್ರ ಏನು ಹೋಗಲಿಲ್ಲ, ಪೀಕಾಕ್ ಟೆಂಪಲ್ಗೆ ಹೋದ್ವಿ. ಐ ಲವ್ ದಟ್ ಪ್ಲೇಸ್. ಇದು ತುಂಬ ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ನೋಡಿರ್ತೀರ ಪಿಕ್ಚರ್ಸ್ನ. ತುಂಬ ಫೋಟೋಜೆನಿಕ್ ಪ್ಲೇಸ್ ಇದು. ಸೊ ಐ ವಾಸ್ ಆಲ್ಸೋ ಎಕ್ಸೈಟೆಡ್ ಟು ಗೋ ಸಿ ಇಟ್ ಆ್ಯಂಡ್ ಟೇಕ್ ಪಿಕ್ಚರ್ಸ್. ನೋಡಿ ಹೇಗಿದೆ ಅಂತ. ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಸೊ ಪಿಕಾಕ್ ಟೆಂಪಲ್ ಎಲ್ಲ ನೋಡಿಕೊಂಡು ಹೊರಟ್ವಿ, ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬರೋವಾಗ ಆನ್ ದ ವೇಲ್ ದಿ ಮ್ಯಾಂಡ್ರಿನ್ ಅಂತ ಒಂದು ರೆಸ್ಟೋರೆಂಟ್ನ ನೋಡಿದ್ವಿ. ಇಟ್ ವಾಸ್ ಲುಕಿಂಗ್ ಗುಡ್. ನನಗಂತೂ ಅಲ್ಲಿನ ವೈಬ್ ತುಂಬ ಇಷ್ಟ ಆಯಿತು. ಕ್ರಿಸ್ಮಸ್ಸಿಗೆಲ್ಲ ಡೆಕೋರೇಟ್ ಮಾಡಿದ್ರು ಆ್ಯಂಡ್ ದೆರ್ ವಾಸ್ ದಿಸ್ ನೈಸ್ ಬ್ಯಾನಿಯನ್ ಟ್ರೀ, ಅದಕ್ಕೆ ಸ್ವಿಂಗ್ ಎಲ್ಲ ಹಾಕಿದ್ರು. ಸೊ ನಾನು ಇಲ್ಲೇ ಮಾಡೋಣ, ರಜತಿಗೆ ಇಂಡಿಯನ್ ಬ್ರೇಕ್ಫಾಸ್ಟ್ ಬೇಕಿತ್ತು, ಸೌತ್ ಇಂಡಿಯನ್. ನಾನು ಇಲ್ಲಿ ಸಿಗತ್ತೆ ಅಂದ್ಕೊಂಡು ಬಂದ್ವಿ, ಬಟ್ ದೆ ಟೋಲ್ಡ್ ಓನ್ಲಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇದೆ ಅಂತ. ಬಟ್ ಐ ಲವ್ ದಿ ಆ್ಯಂಬಿಯನ್ಸ್. ಸೊ ನಾವು ಒಂದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತೊಗೊಂಡ್ವಿ. ನೀವು ಏನಾದರೂ ಈ ಕಡೆ ಬಂದರೆ ಡೆಫಿನೆಟ್ಲಿ ಚೆಕ್ ದಿಸ್ ಪ್ಲೇಸ್ ಔಟ್. ಮೇ ಬಿ ಲಂಚ್ಗೆ ಆಪ್ಷನ್ಸ್ ಚೆನ್ನಾಗಿರುತ್ತೆ ಅನಿಸುತ್ತೆ. ವಿ ಜಸ್ಟ್ ಆರ್ಡರ್ಡ್ 1 ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಆ್ಯಂಡ್ ಇಟ್ ವಾಸ್ ಗುಡ್. ಸೊ ದ್ಯಾಟ್ ವಾಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೂ ಏನಾದರೂ ಅರ್ಲಿ ಮಾರ್ನಿಂಗ್ ಒಂದು ರೈಡ್ ಹೋಗಿ ಬರಬೇಕು ಬ್ಯಾಂಗ್ಳೂರು ಸುತ್ತಮುತ್ತನೇ ಅಂತ ಅಂದರೆ ಡೆಫಿನೆಟ್ಲಿ ಮಂದಾರಗಿರಿ ಹಿಲ್ಸ್ನ ಒಂದು ಸತಿ ವಿಸಿಟ್ ಮಾಡಿ. ಐ ಹೋಪ್ ನಿಮಗೆ ಆ ಪ್ಲೇಸ್ ಇಷ್ಟ ಆಗುತ್ತೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.